ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಶಾಲಾಕ್ಷಿ ಮಗವೀರ. ಇವತ್ತು ನಾನು ಡೈಲಿ ವ್ಲಾಗ್ ಅನ್ಕೊಂಡಿದ್ದೆ. ಇವತ್ತು ನಮಗೆ ಕಾಲೇಜಲ್ಲೇ MCA ಡಿಪಾರ್ಟ್ಮೆಂಟ್ ಇಂದ ಸೆಮಾಫೋರ್ ಎಂಬ ಫೆಸ್ಟ್ ಇತ್ತ. ಅದು ಗ್ರ್ಯಾಂಡ್ ಮಾತ್ರ ಒಳ್ಳೆ ದೊಡ್ಡ ರೀತಿಯಿಂದ. ಅದಕ್ಕೆ ಅನೌನ್ಸ್ ಮಾಡೋಕ್ಕೆ ಫ್ಲ್ಯಾಶ್ ಮೊಬೈಲ್ ಇತ್ತು. ಅದಕ್ಕೆ ನಾನು ಸೇರ್ಕೊಂಡಿದ್ದೆ, ನಾನು ಮತ್ತೆ ಇವರು. ಆಮೇಲೆ ನಾನು ಡೆಕೋರೇಷನಿಗೂ ಸೇರಿದೆ. ನಾಳೆ ಫ್ಲ್ಯಾಶ್ ಮಾಬಾ. ಸೊ ಇವತ್ತು ಬೆಳಗಿನಿಂದ ಇತ್ತು ಪ್ರಾಕ್ಟೀಸ್. 9 ಗಂಟೆಗೆ ಸ್ಟಾರ್ಟ್, 6 ಗಂಟೆಗೆ ಮುಗೀತು. ಡೆಕೋರೇಷನಿಗೂ ಹೋಯ್ಕೊಂಡು ಮಾಡಿದೆ. ದಿನದ್ದು ತೋರಿಸ್ತಾ ಹೋದೆ. ಬಾಯ್. ಈಗ ನಮಗೆ ಫ್ಲ್ಯಾಶ್ ಮಾಬಿಂಗ್ ಪ್ರಾಕ್ಟೀಸ್ ಆಗ್ತಾ ಇತ್ತು. ಇವ್ರು 1 ಗಂಟೆ ಮುಂಚೆ ಕರೆದಿದ್ರೆ ಇನ್ನೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಲ್ಲ. ನಂಗೆ ಸಾಕಾಯ್ತು. ನನ್ನ ದೊಡ್ಡದು ಸಾಕಾಯಿ ತಿಂಡಿ ತಿನ್ಕೊಂಡೆ ಓಡಿ ಬಂದಿತ್ತು ಗೊತ್ತಾ. 6 ಹೊಸು ಆತಿತ್ತು. ದುಡ್ಡು ಇಲ್ಲ, ಹೊರಗೋಯ್ತು ಬುಕ್ಕೆ ಅಷ್ಟು ಬಡೂರು. ಬಾಯ್. ಇನ್ನೊಂದು 10 ನಿಮಿಷಕ್ಕೆ ಸಿಗ್ತೇವೆ. ಈ ಜಗತ್ತು ತುಂಬ ಫೇಕ್ ಆಗಿದೆ. ನಾವು ಫೇಕ್ ಆಗಿ ನಟಿಸ್ಬೇಕಾಗಿದೆ, ಇಲ್ಲಾಂದ್ರೆ ಇಲ್ಲಿ ಬದುಕೋದು ತುಂಬ ಕಷ್ಟಕರ. क्या क्या बोला तूने? नहीं पहले क्या बोला? चल चल I will learn this, guys. I will learn. ಇದೆ ಸೆಮಿನಾರ್ ಹಾಲ್. ಇಲ್ಲೇ ನಾವು ಪ್ರಾಕ್ಟೀಸ್ ಮಾಡೋದು. ಇವಳು ಇಲ್ಲಿ ಕನ್ಸು ಕಾಣ್ತಿದ್ದಾಳೆ. ಯಾರ್ದು? ಸಾಕಾಯ್ತಾ? ಗಟ್ಟಿ ವಯಸ್ಸಾಗಾರು ಹೇಳಕ್ಕೆ ಏನ್ತಿಲ್ಲ. ಇಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಟ್ರೂ ಬ್ಯೂಟಿ ಅದು ಎಲ್ಲಿಂದೋ ಇದು ಅಪ್ಸರಿ ಬಂದಿತ್ತು, ಅವಳಿಂದ ಇಲ್ಲ. ನಮ್ದು ಟ್ರೂ ಬ್ಯೂಟಿ. ಹೌದು, ಎಲ್ಲ ಲ್ಯಾವೆಂಡರ್ ಕಲರ್. ಹೌದಾ? ಯೂಟ್ಯೂಬ್ ಚಾನಲಲ್ಲಿ ಫೀಚರ್ ಆಗ್ತಾ ಇದ್ದೀರಾ? ನಾನು ನೆಟ್ಟೆ ಕೂತ್ಕೊ. ಈಗ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಎಂಬ ಸಬ್ಜೆಕ್ಟಾಗೆ ಒಂದು ಟಾಸ್ಕ್ ಅಷ್ಟೇ ಇರುತ್ತೆ. 10 ಮಾರ್ಕಿಗೆ 20 ಮಾರ್ಕಿಗೆ. ಅದಕ್ಕೆ ಲ್ಯಾಬಿಗೆ ಕರ್ಕೊಬಂದು ಇದು ಮುಗಿಸಿ ಮತ್ತೆ ಪ್ರಾಕ್ಟೀಸ್ ಮಾಡೋಕೆ. ತ್ರಿಷಾ ಶೆಟ್ಟಿ ಓಲ್ ಬದಿ ಸಪ್ತಮಿ ಇದೆ. ಹಾಯ್ ಸಪ್ತಮಿ. ಮೋಡಲ್ ಗೈಸ್. ಈಗ ನಮಗೆ ಫ್ರೀ ಬಿಟ್ಟಿದ್ದಾರೆ ಊಟ ಮಾಡೋಕ್ಕೆ. ಅದಕ್ಕೆ ನಾವು ಉಂಬುಗೆ ಬಂದಿದ್ದೆ. ಉಂಬುದಂದ್ರೆ ಕಪ್ಪು ನೂಡಲ್ಸ್ ತಿಂಬ ಅನ್ಕಣ. ಇನ್ನೂ ಟ್ರೈ ಮಾಡ್ಲಾ? ಯಾರು ತೆಕ್ಕೊಡಿ. ಅದು ಮ್ಯಾಚ್ ಅಲ್ವಾ? ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಂಗೆ ಯಾವ ತಗೊಂಡು ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಕಪ್ ನೂಡಲ್ಸ್ ತಿಂತೆ. ನಮ್ಮನ್ನ ತೋರ್ಸೆ ಮಾತಾಡಿ. ಅವಳೊಬ್ಳು ಬಕಾಸೂರಿ ನಮ್ಮನೆ ಚಿಕನ್ ಇದೆ. ತಿನ್ಕೊಂಬತ್ತಿಲ್ಲ ನಾನು ಸಣ್ಣ ಚಿಕನ್ ಇಲ್ಲ. ಗೈಸ್, ಸೆಮಾಫೋರ್ ಇಪ್ಪುದು 19 ಮತ್ತು 20th ನವೆಂಬರ್. ಮತ್ತೆ ಸಮಾಚಾರ ಅಂತ ಅಂದ್ರೆ, ನಾನೀಗ ಉಣ್ಬುಕ್ಕೆ ಹೋಯ್ದೆ ಆಯ್ತಾ. ಇವರು 20 ನಿಮಿಷ ಸಣ್ಣದ ತಿನ್ಕೊಂಬನ್ನಿ ಕಡೆ 3 ಗಂಟೆಗೆ ಮುಗಿಸುತ್ತೆ. ಉಣ್ಕೊ ಬರ್ಲಕ್ಕ ಹಾಸ್ಟೆಲ್ 3 ಗಂಟೆಗೆ ಊಟ ಕೊಡುದಿಲ್ಲ. ಸಣ್ಣಕಾಯಿ ತಿಂಬ ಅಂದ್ಕೊಂಡು ನಾನು ಅದೇ ತೋರಿಸ್ನಲ್ಲ ಕಪ್ ನೂಡಲ್ಸ್ ತಗೊಂಡು. ಅದರಷ್ಟು ಡಬ್ಬ ನನ್ನ ಫುಡ್ ಎಲ್ಲೂ ಟೇಸ್ಟ್ ಮಾಡಲ. ಅದೇ ಕೋಳಿ, ನನ್ನ ಕೋಳಿ ಮೇಲೆ ವೈರಾಗ್ಯ ಬಪ್ಪು ಥರ ಆಯಿತು. 40 ರೂಪಾಯಿ ನನಗೆ ಹಾಕಿ ಬೆಂಕಿ ಕೊಟ್ಟಂಗಿತ್ತು. ವಿಚಿತ್ರ ಇತ್ತು ಅದು ಟೇಸ್ಟ್. ಹಾರಿಬಲ್. ಅದೇ ತಿನ್ಕ ಬಂದೆ. ಈಗ ಕಷ್ಟಪಟ್ಟು ಮುಂದೆ ಅಷ್ಟು ಮತ್ತೆ ಎಂತ ಮಾಡೋದು, ಮೋಸ ಆತಿತ್ತಲ್ಲ. ಆಮೇಲೆ ಒಂದು ಮಾಡಕ್ಕೆ ಹುಡ್ಕ ಬಂದೆ. ಮತ್ತೆಂತ ಹೇಳುದು, ಈ ಮಂತ್ 2 ತಿಂಗಳ ಕಾಲೇಜ್ ಮುಗಿತನ್ನ. ಈ ಡಿಸೆಂಬರ್ 23ಕ್ಕೆ ನನಗೆ ಥರ್ಡ್ ಸೆಮ್ ಮುಗಿತಕ್ಕ. 4th ಸೆಮ್ ಏನು ಕಾಲೇಜಿಗೆ ಬರ್ತಿರಲಿಲ್ಲ. ಅದು ಇಂಟರ್ನ್ಶಿಪ್, ಪ್ರಾಜೆಕ್ಟ್, ರಿಸರ್ಚ್ ಪೇಪರ್ ಅದೆಲ್ಲ ಮಾಡೋದು. ಈಗ ಡಿಸೆಂಬರ್ ತಿಂಗಳು ಫುಲ್ ಪರೀಕ್ಷೆ ಸೆಮ್ಮು. ಈ ನವೆಂಬರಲ್ಲೇ ಎಷ್ಟು ಕೆಲಸ ಇತ್ತಂದರೆ ನಾನು ಫಸ್ಟ್ ಇಂಟರ್ನಲ್ ಬರಿಲ್ಲ. ಅದಕ್ಕೋಸ್ಕರ ನನಗೆ 14, 15, 16ಗೆ ಫಸ್ಟ್ MSc ಆ ದಿವಸ ಬರೀದಿತ್ತು. ಈಗ ಬರೀಕ ಈಗ ಮತ್ತೆ ಸತ್ತು ನನಗೆ ಎಕ್ಸಾಮ್ ಅಷ್ಟೇ ಅಲ್ಲದೆ ರಿಸರ್ಚ್ ಪೇಪರು ಮಾಡ್ಕ, ಅಲ್ಲೇ ಬ್ಲಾಗೂ ಮಾಡ್ತಿದ್ದೆ.
ಟಾಸ್ಕ್ ಇತ್ತು, ಅಸೈನ್ಮೆಂಟ್ ಇತ್ತು, ಲ್ಯಾಬ್ ಇಂಟರ್ನಲ್ ಇತ್ತು, ಇಲ್ಲಿ ಡೆಕೋರೇಷನಿಗೆ 6 ಗಂಟೆವರೆಗೂ ಮಾಡ್ತೆ, ಈ ಫ್ಲಾಶ್ ಹೋಗ್ಬೇಕು ಇತ್ತು. ನಾನು ಇವತ್ತು ಡೇಟ್ 12 ಇವತ್ತು. ನಾನು ಇದನ್ನು ಅಪ್ಲೋಡ್ ಮಾಡೋಳೆ ಲೇಟ್ ಆಗ್ತದೆ, ನನಗೆ ಎಡಿಟ್ ಮಾಡೋಕ್ಕೆಲ್ಲ ಪುರ್ಸೊತ್ತಿಲ್ಲ, ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಇದೆ ನಂದು. ಮತ್ತೆಂತೂ ಆಟದ್ದು ಅವಳು ನಮ್ಮ ಸಿಂಗರ್ ಗೈಸ್, ಅವಳು ಚೆಸ್ ಪ್ಲೇಯರ್ ಗೈಸ್, ಥ್ರೋಬಾಲ್ ಪ್ಲೇಯರ್ ಗೈಸ್, ಅವಳು ಆಲ್ರೌಂಡರ್ ಗೈಸ್, ಇವಳು ಇಂಟೆಲಿಜೆಂಟ್ ಗೈಸ್. ಏನು ಮಾಡ್ತೆ ನನಗೆ ಗೊತ್ತಿಲ್ಲ ಗೈಸ್. ನಾನು ಅತ್ಲಾಗ ಒಂಚೂರು ಡ್ಯಾನ್ಸ್ ಮಾಡ್ತೆ, ಒಂಚೂರು ಚಿತ್ರ ಬಿಡಿಸ್ತೆ, ಓದೋದ್ರಾಗೂ ಏನು ಫಸ್ಟ್ ಅಲ್ಲ, ಆ್ಯಾವ್ರೇಜ್, ಯಾವುದ್ರಲ್ಲೂ ಮೇಲ್ ಅಂದಿಲ್ಲ. ಹಾಡುಗಂತೂ ಫಸ್ಟೇ ಬರ್ತಿಲ್ಲ, ಅದನ್ನು ನಾನು ಹೇಳ್ಕೊಳ್ತೀನಿ. ಅಡುಗೆ ಮಾಡೋದ್ರಾಗೆ ನನಗೆ ಅಡುಗೆ ಎಲ್ಲ ಇಷ್ಟ ಆಗ್ತಿಲ್ಲ ಗೈಸ್. ನನಗೆ ಸ್ವೀಟ್ ಮಾಡೋದಾದ್ರೆ ಮಾಡ್ತೀನಿ, ಈ ಲಾಡು ಅದೆಲ್ಲ ಸ್ವೀಟ್ಸ್ ಮಾಡ್ತೀನಿ ಎಷ್ಟು ಬೇಕಾ. ಈ ಬೇರೆ ಅನ್ನ ಸಾರೆಲ್ಲ ಮಾಡೋಕೆ ನಂಗೆ ಇಷ್ಟ ಆಗ್ತಿಲ್ಲ, ಮಾಡು ಬಂದರೂ ನಾನು ಮಾಡ್ತೀನಿ. ಐ ಹೇಟ್. ಅದೇ ನಂಗೆ ಗೊತ್ತಿಲ್ಲ ನಂದು ಯಾವ್ದ್ರಲ್ಲಿ ನಾನು ತುಂಬ ಮೇಲುಗೈ ಇದ್ದೆ ಅಂದ್ಕೊಂಡು ಅದನ್ನ ಫೈಂಡ್ ಔಟ್. 23 ವರ್ಷ ಆಯ್ತು ನಂಗೆ ಇನ್ನೂ ನಾನು ಎಂಥದ್ರಲ್ಲಿ ಎಕ್ಸ್ಪರ್ಟ್ ಇದ್ದೆ ಅಂದರೆ ನಂಗೆ ಗೊತ್ತಾಗಲಿಲ್ಲ. ನನಗೆ ಏನು ಟ್ಯಾಲೆಂಟ್ ಇದ್ದಿದ್ದು ನನಗೆ ನಂಬಿಕೆ ಇತ್ತು. ಒಂದು ದಿನ ನಾನೇನೋ ಒಂದು ಸಾಧನೆ ಮಾಡ್ತೀನಿ, ಸಾಧನೆ ಮಾಡೇ ಮಾಡ್ತೀನಿ. ಸೆಲ್ಫ್ ಮೋಟಿವೇಟಿಂಗ್ ಇದು. ಮ್ಯಾನಿಫೆಸ್ಟ್ ಮಾಡ್ರೆ ವರ್ಕ್ ಆಗ್ತಂದ್ರೆ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ನಂದು ಸಾಧನೆ ಮಾಡೇ ಮಾಡ್ತೀನಿ ಒಂದಿನ ಎಲ್ಲರೂ ಕಾಣ್ತಾರೆ. पढ़ाई लिखाई में ध्यान लगाओ, IAS बनो और देश को संभालो। ಹುಡುಕಾಟ ನೆನೆದೆಯೊಳಗೆ ಎಲ್ಲೆಂದು ಇದೆ ಸಖಿಯಾವೆಂದು ಜನ್ಮದಲ್ಲಿ. ಇವಳು ಸಿಂಗರ್ ಗೈಸ್, ಇದು ಬಿಡು. ಅವಳಿಂದ ಯಾವ್ದು ಹೇಳ, ಯಾವ್ದು ಹಾಡು? Ladies and gentlemen, will you please stand with every dancing scar on my hand? I take this magnetic force of a man to be my lover. भाई मजा आया, और मैं ये जो मजा है हिंदुस्तान के हर व्यक्ति को देना। ನಂಗೆ ಒಳ್ಳೆ ಕಂಟೆಂಟ್ ಕೊಡ್ತಾಳೆ ಗೈಸ್ ಇವಳು. ಗೈಸ್ ನಾನು ಒಳ್ಳೆ ಕುಪ್ರಿಯಾಸ ಮಾಡ್ಕೊಂತಿದ್ದೆ ಅನ್ಸುತ್ತಾ. ಇದು ನನ್ನ ಟ್ರೂ ಬ್ಯೂಟಿ ವಿತೌಟ್ ಶೈನಿಂಗ್ ಮೇಕಪ್. ಲಿಪ್ಸ್ಟಿಕ್ ಚೂರು ಹಾಕೊಂಡಿದ್ದೆ, ಈಗ ಇಲ್ಲ ಅಷ್ಟೇ, ಉಣ್ಕ ಬಂದಲ್ಲ ಅಲ್ಲ ಹೋಗ್ತದೆ. ಇದು ನನ್ನ darling, just dive right in, follow my lead. I found a love between my arms, barefoot on the grass, perfect, and you look. I am perfect. She's my dreams. ಸಾಕು ಬಾಯ್. ಅವ್ರವ್ರು ಓನ್ ವೇಯಲ್ಲಿ ಸಕ ಇದ್ರು, ಅವ್ರ ಕಂಪೇರ್ ಎಲ್ಲ ಮಾಡಬೇಡಿ ಅಷ್ಟೇ ಹೇಳಿ. ನಂದಿನ್ನೆ ಚಾನಲ್ ಮೋಟಿವೇಟ್ ಚಾನಲ್ ಅವರು ಆಗಮನಿಸಿದ್ದಾರೆ. ಮೇಡಮ್ ವಿಶ್ವರೂಪ ಅವರು ಬಂದಿದ್ದಾರೆ. ರಂಗಸ್ಥಳಕ್ಕೆ ಬಂದ ನಿಮಗೆ ನಿಮ್ಮ ಅಭಿಪ್ರಾಯ? ಬಂದು ರಂಗಸ್ಥಳದ ರಂಗನ್ನು ಮೇಲೇರಿಸಿದ್ದಾರೆ. ಅವರ ಬಟ್ಟೆ ನನಗೆ ತುಂಬಾ ಇಷ್ಟ ಆಗಿದೆ. ವಿಶ್ವರೂಪ ಎಂತ ಗೊತ್ತಾ, ಹೋಪತ್ತಿಗೆ ಮೆಮೊರಿಗೆ ನಂಗೆ ಎಂತಾರು ಕೊಡ್ಕಲ್ಲ ನೀನು, ಅದಕ್ಕೆ ಇದನ್ನೇ ಕೊಟ್ಟು. ಇದನ್ನು ನೀವು ಕೂಡ ತಗೊಳ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಸ್ಟುಡಿಯೋಗೆ ಹೋಗಿ 600 ರೂಪಾಯಿ ಕೊಡಿ. 600 ರೂಪಾಯಿ ನಾ ಹೇಳಿಲ್ಲ, ನಾ ಕಂಡಿದ್ದೆ ಅದು. ನನ್ನ ಅಕ್ಕ ಯೂಟ್ಯೂಬಾಗಿ ಹಾಕಿದ್ದಾಳದ್ನ, ಅದನ್ನ ಕಂಡೆ ನಾನು ಇದಕ್ಕೂ ಹೋಯ್ದೆ. ಅಷ್ಟೊತ್ತಿಗೆ ಅಕ್ಕ ಹಾಕೊಂಡಾಯ್ತು, ಅದಕ್ಕೆ ಅದನ್ನ ಬಿಟ್ಟು ಬ್ರೌನ್ ಕಲರ್ ತಗೊಂಡಿದ್ದಾಳೆ. ಬ್ರೌನ್ ಒಂಥರ ಗೋಲ್ಡ್ ಶೇಡ್ ಬಂದಿತ್ತು. ಬ್ರೌನ್ ಚಂದ ಆಗ್ತಿದೆ. ಬ್ರೌನ್ ಅಲ್ಲಿ ಗೋಲ್ಡನ್ ಓಕೆ, ಎಲ್ಲದಕ್ಕೂ ಹೋಪ. ನಮ್ದೊಂದು ಡೇಟ್ ಇತ್ತಲ್ಲ ಫ್ಯೂಚರ್, ಜಾಬ್ ಸಿಕ್ಕ್ರ ಮೇಲಪ್ಪ ಅಷ್ಟೇನು. ಇವತ್ತಿನ ಪ್ರಾಕ್ಟೀಸ್ ಮುಗೀತು, ಒಂದು ಕೋಟ ಫುಲ್ ಮುಗೀತು. ಹಿಂಗೆ 4:45ಗೆ ಅಲ್ಲಿ ಫ್ಲ್ಯಾಶ್ ಮೊಬೈಲ್ ನಾವು ಹೆಂಗೆ ಅಲ್ಲಿ ಬ್ಲಾಕಲ್ಲಿ ಮಾಡುತ್ತೋ ಅದೇ ಥರ ಮಾಡಿ ಒಂದ್ಸರಿ ಮಾಡ್ಕ, ಅದು 6 ಗಂಟೆವರೆಗೆ ಇರುತ್ತಂದ್ರೆ. ಈಗ ಪ್ರಾಕ್ಟೀಸ್ ಅಂತೂ ಮುಗಿಯುತ್ತೆ.
ಸಾಕಂದ್ರೆ ಸಾಕಾಯ್ತು. ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿಸಿದ್ರು. ಕಾಲು ಎಷ್ಟು ನೋಯ್ತಂದ್ರೆ ಒಂದು ಹೆಜ್ಜೆ ಹಾಕ್ಬಾರ್ದು. ಈಗ ನಾನು ಡೆಕೋರೇಷನಿಗೆ ಹೋದೆ, ಅಲ್ಲಿ ಕೆಲಸ ಮಾಡಿ ಹಾಸ್ಟೆಲಿಗೆ ಹೋಗ್ತೀನಿ. ತಿನ್ಕೊಂಡ್ಬಂದು ಅಲ್ಲಿ ಒಂದು ಗೋಲ್ಗಪ್ಪ ಎಂಟ್ರಿ ಪಾನಿಪುರಿ ಮಸಾಲೆ ಪುರಿ ಒಳ್ಳೆ ಜ್ಯೂಸ್ ಕೊಟ್ಟು ಅದು ಕುಡ್ಕೊಂಡು ಕಡೆಗೆ ಡ್ಯಾನ್ಸ್ ಮಾಡ್ಕೊ ಕಣಿ ಸಿಕ್ತಿ. ನಿನ್ನ ಹೆಸರು ಹೇಳು. ಹಾ, ಊರ ಹೆಸರು ಹೇಳು. ಊರ ಹೆಸರು ನೀ ಹಾಲಡಿ ಅಲ್ದ? ಎಂತ ಮಾಡುದು ಅಂತ ಅವ್ನು ಮಾತಾಡುದಿಲ್ಲ. ಫೈನಲಿ ಎಂಡಲ್ಲಿ ಕುರ್ಚಿ ಚೇಂಜ್ ಮಾಡಿದ್ದಾರೆ ತ್ರಿಮೂರ್ತಿಗಳು. ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಮಾತಾಡಬೇಡಿ, ಕೆಟ್ಟದನ್ನು ಕೇಳಬೇಡಿ. ಈ ಗ್ರೂಪ್ ಅಲ್ಲಿ ನಂಗೊಂದು ಜಾಗ ಸಖಿ ಸಖಿ ನಿನ್ನ ರೂಪಸಿ ನನ್ನ ಸಖಿ ಇವಳು ನನ್ನ ಸಖಿ ಸಖಿ ಪ್ರೇಸೆಮೆಂದ ಮಾರ್ನಿಂಗ್ ಪ್ರೇಸೆಮೆಂದ ನೀನು ಹಾಡ್ತಿರ್ಲಿಯ ಕನ್ನಡ ಮೇಡಮ ಬೇರೆ ನಂದು ಕ್ರಿಶ್ಚಿಯನ್ ಶಾಲೆ ಅಲ್ಲ, ನನ್ನ ಡಿಗ್ರಿ ಕಾಲೇಜ್ ಮಾತ್ರ ಕ್ರಿಶ್ಚಿಯನ್. ಮತ್ ನಿಮ್ದು ಹೇಳ್ಕೊಟ್ರ ಬೇಡ ಬೇಡ ನೀವ್ ಮಿಸ್ ಹಾಕೋಕಿದ್ದೆ ಎಲ್ಲ ನಮ್ ಸಪೋರ್ಟರ್ಸ್. ನಾಳೆ ಎಲ್ಲ ಇವರೇ ಎಲ್ಲ ಇಷ್ಟು ಜನ ವಿಡಿಯೋ ಮಾಡ್ತಾರೆ. ನಮ್ದು ಇಷ್ಟು ಜನ ವಿಡಿಯೋ ಮಾಡ್ತಾರೆ ನಾಳೆ. ಕಡೆಗೆ ನಾನು ಅದನ್ನ ಇನ್ಸ್ಟಾಕ್ ಹಾಕ್ತೀನಿ. ನಿಂಗೆ ನಾನು ನಗಡ್ಸ್ತೆ ಕಲ್ ಡ್ಯಾಚ್ ಮಾಡೋತಿಗೆ ಮುಖ ಮುಚ್ಚಿ ಹಿಂಗೆ ಆಡ್ರೆ ಸಾಕು. ನೀನು ನಗಡ್ತೆ ಹಿಂಗೆ. ಇವಳು ನನ್ನ ಸಖಿ ಹುಚ್ಚಿ ಅಷ್ಟೇ. ಮೊನ್ನೆ ಒಂದು ವಾರ ಡೆಂಗ್ಯೂ ಅಲ್ಲೇ ಆಸ್ಪತ್ರೆಗಳಿಗೆ ಇದ್ದರು. ಲವರ್ಸ್ನೆಲ್ಲ ಕಂಡ್ರೆ ಉರಿತು ಗೈಸ್. ನಂಗತ್ತಲ್ಲ ಇಲ್ಲ. ಐ ಆಮ್ ಸೋ ಸಿಂಗಲ್ ಯು ನೋ. ಅನುಷದೊಳಗ ಪ್ರಾಕ್ಟೀಸ್ ಮುಗಿದಿದೆ ಗೈಸ್. ಡೆಮೋ ಎಲ್ಲ ಮಾಡಿ ಆಯಿತು. ಈಗ ನಾವು ಡೆಕೋರೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಬಾಯ್ ಗೈಸ್. ಎಂತ ಬಾಯ್ ಇಲ್ಲ, ಬಾಯ್. ರಾತ್ರಿ ಡೆಕೋರೇಷನ್ ಮುಗೀತಾ ಮುಗೀತಾ ಹಾಂ, ಈಗ ನಾವು ಡೆಕೋರೇಷನ್ ಕಡೆಗೆ ಪಯಣ. ಇದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಿದ್ದು ಗೈಸ್. ಕಲಾಂಜಲಿ ಇಲ್ಲಿ ಡ್ಯಾನ್ಸ್ ಕ್ರ್ಯೂ ಇದೆ. ಅವರಷ್ಟು ಡ್ಯಾನ್ಸ್ ಅವರಷ್ಟು ಡ್ಯಾನ್ಸ್ ನಮಗೆಲ್ಲ ಗೊತ್ತಿಲ್ಲ. ಯಾಕೆ ಹಾಕೊಳ್ತೀರಮ್ಮ? ಮಾತಾಡಮ್ಮ. ನಂಗೆ ಇದು ಮಸ್ತ್ ಇಷ್ಟ ಆಯ್ತು. ಇದನ್ನ ಹೋಪತ್ತಿಗೆ ಕತ್ಕೊಂಡು ಹೋಯ್ಕಂತ ಇದ್ದೆ ನಾನು. ಸೆಮಾಫೋರ್ ಇಂದು ಕಾನ್ಸೆಪ್ಟ್ ಸ್ಪೇಸ್ ಬಗ್ಗೆ. ಸೊ ಇವ್ರು ಅದಕ್ಕೆ ಇದೆಲ್ಲ ಮಾಡ್ತಿದ್ರು. ಇಲ್ಲೊಂದು ಈ ತರ ಹಿಂಗೆ ಬಿದ್ದು ಇದ್ರ ಮೇಲಿಂದ ಇದ್ಬೇಡ, ಇಲ್ಲಿ ಏನೇನ್ ಮೇಲಿಂದ ಕೆಳಗೆ ಬೀಳ್ತಾರೆ. ನಾವು ಪೇಂಟಿಂಗ್ ಮಾಡ್ತೇವೆ. ನಾನು ಪೇಂಟಿಂಗ್ ಮಾಡಿದೆ ಎಷ್ಟು ವರ್ಷ ಆಯಿತು. ಈಗ ಪೇಂಟಿಂಗ್ ಮಾಡ್ತೇವೆ. ನಾವೇ ಮಾಡಿದ್ದು. ಇದಕ್ಕೆ ಈಗ ಗೋಲ್ಡನ್ ಕಲರ್ ಹಾಕಂಬ್ರು ಅದನ್ನ ಹಾಕಿ ಮುಗಿಸ್ತೀವಿ. ಕಡಿ ಸಿಕ್ತಾಕ ಇಲ್ಲಿಗೆ ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ. ನನ್ನ ಚಾನಲ್ನ ಉಳಿಸಿ ಬೆಳೆಸಿ ಹರಸಿ. ಬಾಯ್.